ದೇವೇಗೌಡರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದರು. ಇಷ್ಟೊತ್ತಿಗೆ ಪ್ರಜ್ವಲ್ ವಾಪಸ್ ಬರಬೇಕಿತ್ತು. ಈಗಲಾದರೂ ಬರುತ್ತಿದ್ದಾರೆ, ಬರಲಿ. ಈ ನೆಲದಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದರು. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸತ್ಯಾಸತ್ಯತೆ ಏನು ಎಂಬುದು ಗೊತ್ತಾಗುತ್ತದೆ. ರೇವಣ್ಣ ಬಂಧನದ ವಿಚಾರದಲ್ಲಿ ಷಡ್ಯಂತ್ರ ನಡೆದಿರುವ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ. ಆದರೆ ಪ್ರಜ್ವಲ್ ವಿಚಾರದಲ್ಲಿ ಮಾತನಾಡಲು ಈಗಲೂ ನನಗೆ ಮನಸ್ಸು ಒಪ್ಪುತ್ತಿಲ್ಲ. ಅವರು ಬರಲಿ, ನೋಡೋಣ ಎಂದರು. ಕ್ಷೇತ್ರ ಏನಿದೆ, NDA ಅಭ್ಯರ್ಥಿ ವಿವೇಕಾನಂದರವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಚೇರಿನಲ್ಲಿ ಸಭೆಯನ್ನು ಎರಡೂ ಪಕ್ಷದ ಮುಖಂಡರುಗಳು ಕರೆದಿದ್ದರು. ಇಲ್ಲಿ GT ದೇವೇಗೌಡರವರು ಮತ್ತು BJPಯ ಪರವಾಗಿ ಈ ಒಂದು ಚುನಾವಣೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ರಾಜೇಂದ್ರವರು ಇಬ್ಬರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಡೆಸಿದ್ದೇವೆ. ಎಲ್ಲ ಮುಖಂಡರುಗಳು ಕೂಡ ನಿಕಟಪೂರ್ವ ಶಾಸಕರು, ಸಚಿವರುಗಳು ಮತ್ತು ಮಂಡಲದ ಅಧ್ಯಕ್ಷರು, ಕ್ಷೇತ್ರದ ಅಧ್ಯಕ್ಷರು ಒಟ್ಟಾರೆ ಸೇರಿ ನಾಳೆಯಿಂದ ಶಾಲೆಗಳಿಗೆ ತೆರಳಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ವಿ ಮತ್ತು ಮಾಡ್ತಾಯಿದ್ವಿ. ಕೆಲವು ಆಡಳಿತ ಪಕ್ಷದ ಮುಖಂಡರು, ಶಾಸಕರು, ಸಚಿವರು DIV ಮೂಲಕ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಆ ಥರ ನಿಖರವಾಗಿ ಕಂಡ್ರೆ ಅದನ್ನು ಚುನಾವಣಾ ಆಯೋಗಕ್ಕೆ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ತೀರ್ಮಾನವನ್ನು ನೋಡಿ, ಕರ್ನಾಟಕದ ಜನತೆಗೆ ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥ ತೀರ್ಮಾನ ತೆಗೆದುಕೊಳ್ಳುವಂಥ ಮತದಾರರು ಬುದ್ಧಿವಂತರಿದ್ದಾರೆ. ಈ ಪ್ರಕರಣ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದ್ರೂ ಕೂಡ, ಆದರೆ ರೇವಣ್ಣವ್ರ ವಿಚಾರದಲ್ಲಿ ಕುತಂತ್ರವನ್ನು ಮಾಡಿ ಏನೋ ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ ಅನ್ನುವಂಥ ಕೆಲವು ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಅದು ಸತ್ಯಾಸತ್ಯತೆ ಹೊರಗೆ ಬರುವಂಥದ್ದು ಆಗುತ್ತೆ. ರೇವಣ್ಣ ಅವರ ವಿಚಾರದಲ್ಲೇ ಈ ಎಲೆಕ್ಷನ್ ಪ್ರಭಾವ ಬೀರುತ್ತಾನೆ ಅಂದರೆ ಈಗ ನಿಮಗೆ ಗೊತ್ತಾಗುತ್ತಲ್ಲ, ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ಯಾವುದೇ ವ್ಯಕ್ತಿ ಯಾವುದೇ ವಿಚಾರಗಳನ್ನು, ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳನ್ನ ಮಾಡಿದಂಥ ಸಂದರ್ಭಗಳಲ್ಲಿ ಕೆಲವು ಅವರ ವೈಯಕ್ತಿಕ ವಿಚಾರಗಳು ಇರ್ತವೆ. ಆದರೆ ಎಲ್ಲವನ್ನೂ ಇಡೀ ಪಾರ್ಟಿಗೆ, ಎಲ್ಲ ಪಾರ್ಟಿನಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಇಡೀ ಪಾರ್ಟಿಗೆ ಹೋಲಿಸುವಂಥದ್ದು ಅಥವಾ ಇಡೀ ಪಾರ್ಟಿಗೆ ಜವಾಬ್ದಾರಿಯನ್ನು ಕೊಡುವಂಥದ್ದು ಸರಿಯಲ್ಲ. ಈಗಾಗಲೇ ಅದನ್ನು ದೇವರಾಜೇಗೌಡರವರು ಕಾಂಗ್ರೆಸ್ನವರ ಉದ್ದೇಶ ಏನು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಇದೊಂಥರ ಯಾರು ಮಾತಾಡ್ತಾರೆ ಅವ್ರ ಮೇಲೆಲ್ಲ ನಮ್ಮ ಕುಮಾರಣ್ಣವ್ರು ಹೇಳಿದ್ದಾರೆ, ಇದು ಯಾವ ಸೆಕ್ಷನ್ ಸರ್ಕಾರ ಅಂತ. ಅದರಿಂದ ನಮಗೆ ವಿಶ್ವಾಸ ಇದೆ, ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಮತ್ತು ರಾಜ್ಯದಲ್ಲಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.